ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಆಗ್ತಾ ಇರುವಂಥ ಕೋಟ್ ಕಾಲರ್ ಶರ್ಟ್ ವಿತ್ ನಿಕ್ಕರ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತುಂಬಾ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ತೋರಿಸ್ತಾ ಇರುವಂಥ ಸೈಜ್ ಬಂದು 2ರಿಂದ 3 ವರ್ಷದ ಮಕ್ಕಳಿಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ನಾನಿಲ್ಲಿ 2 ಪೀಸಸ್ ಆಫ್ ಫ್ಯಾಬ್ರಿಕ್ನ ಉದ್ದ ಬಂದು 16 ಇಂಚು, ಅಗಲ ಬಂದು 14 ಇಂಚು ಇರೋ ಥರ ಫ್ಯಾಬ್ರಿಕ್ನ ತಗೊಂಡು ಈ ರೀತಿಯಲ್ಲಿ ಡಬಲ್ ಫೋಲ್ಡಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರುವಂಥ ಡ್ರೆಸ್ ರೆಫರೆನ್ಸ್ ಪಿಕ್ಚರ್ ಸೈಡಲ್ಲೇ ಆ್ಯಡ್ ಮಾಡಿದ್ದೀನಿ. ಶೋಲ್ಡರ್ಸ್ ಬಂದುಬಿಟ್ಟು 5.25 ಇಂಚಸ್, ಹಾಗೆಯೇ ಹಾರ್ಮ್ ಡೌನ್ ಕೂಡ 5.25 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಲೂಸ್ ಬಂದುಬಿಟ್ಟು 6.5 ಇಂಚಸ್ ಇದೆ. ಈಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಉಳಿಸ್ಕೊಂಡಿದ್ದೀನಿ. ಈಗ ಹಾರ್ಮ್ ಡೌನಿಂದ ಕೆಳಗಡೆಗೆ ಏನಿದೆಯೋ ಅದರಲ್ಲಿ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡಿಕೊಂಡು 1 ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ವಿಡ್ತ್ ಬಂದುಬಿಟ್ಟು 2.25 ಇಂಚು, ಹಾಗೆ ನೆಕ್ ಡೌನ್ ಬಂದುಬಿಟ್ಟು 2.5 ಇಂಚಿಗೆ ಮಾರ್ಕಿಂಗ್ ಆದರೆ ಮಾಡಿಕೊಂಡು ಇದಕ್ಕೆ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೌಂಡ್ ಶೇಪನ್ನಾದರೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ಕ್ಲೋಸ್ ಪಾರ್ಟ್ ಕಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಆದರೆ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಲೋಸ್ ಪಾರ್ಟ್ ಏನಿದೆಯೋ ಆ ಕಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಆದರೆ ಮಾಡಿಕೊಂಡು ಈಗ ಹಾರ್ಮ್ ಡೌನ್ನ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಶೋಲ್ಡರ್ಸಿಂದ ಹಾರ್ಮ್ ಡೌನ್ ಮಧ್ಯದಲ್ಲಿ ಏನು ಒಂದು ಪಾಯಿಂಟ್ ಬರುತ್ತೋ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಸ್ವಲ್ಪ ಸ್ಲೋಪ್ ಆದರೆ ತಗೊಳ್ತಾ ಇದ್ದೀನಿ. ಈ ಸ್ಲೋಪ್ ಅನ್ನೋದು ಬ್ಯಾಕ್ ಸೈಡ್ಗೆ ಕಟ್ ಮಾಡ್ಕೋಬಾರ್ದು, ಓನ್ಲಿ ಫ್ರಂಟ್ ಸೈಡ್ಗೆ ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ನೆಕ್ಕು ಸೇಮ್ ಬಿಡ್ತಿರುತ್ತೆ, ಹಾಗೆ ಡೌನ್ ಬಂದುಬಿಟ್ಟು ಜಸ್ಟ್ ಒಂದು ಅರ್ಧ ಇಂಚು ಮಾತ್ರ ನಾವು ತಗೋಬೇಕಾಗತ್ತೆ. ಈ ರೀತಿಯಾಗಿ ಬ್ಯಾಕ್ ಸೈಡ್ ಕೂಡ ನೆಕ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ನ ಮಧ್ಯದಲ್ಲಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಹೈ ಪಟ್ಟಿ ಮತ್ತು ಬಟನ್ಸ್ ಪಟ್ಟಿಯನ್ನು ಹಾಕ್ಕೊಳ್ಲಿಕ್ಕೆ ಈಗ ನಾನು 3.5 ಇಂಚು ಇರುವಂಥ 2 ಫ್ಯಾಬ್ರಿಕ್ ಪೀಸಸನ್ನು 16 ಇಂಚು ಉದ್ದ ಇರೋ ಥರ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ನನಗಿಲ್ಲಿ ಸ್ಲೀವ್ ಉದ್ದ ಬಂದುಬಿಟ್ಟು 5.5 ಇಂಚು, ಹಾಗೆ ಅಗಲ ಕೂಡ 5.5 ಇಂಚು ಇಟ್ಕೊಂಡು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಒಂದು ಅರ್ಧ ಇಂಚನ್ನು ಇಟ್ಕೊಂಡು ಉಳಿದಿರುವಂಥ ಫ್ಯಾಬ್ರಿಕ್ನ ನಾನು ಸ್ಲೀವ್ಗಾದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ 2 ಇಂಚು ಡೌನ್ ಮಾಡಿಕೊಂಡು ಈ ರೀತಿಯಾಗಿ ಸ್ಲೀವ್ ಆದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ಟಿಂಗ್ ಮುಗಿದಿದೆ. ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲು ನಾವು ಬಟನ್ ಪಟ್ಟಿ ಹಾಗೆ ಐ ಪಟ್ಟಿಗೆ ನಾವು ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಜೊತೆಗೇ 3.5 ಇಂಚ್ ಫ್ಯಾಬ್ರಿಕ್ ಪೀಸ್ ಒಂದು ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಕೊಂಡು 2 ಫೇಸಸ್ಸು ರೈಟ್ ಡೈರೆಕ್ಷನಲ್ಲಿ ಬರೋ ಥರ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಇಟ್ಕೊಂಡು ಈ ರೀತಿ 2 ಇಂಚಸ್ಗೆ ಕ್ಲೋಸ್ ಪಾರ್ಟಿಂದ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಾಟ್ಸ್ನ ಹಾಕ್ಕೊಂಡು ರಿವರ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇದೇ ರೀತಿಯಲ್ಲಿ ಇನ್ನೊಂದು ಸೈಡ್ ಪೀಸ್ ಏನಿದೆಯೋ ಅದಕ್ಕೆ ಕೂಡ 3.5 ಇಂಚು ಪಟ್ಟಿ ಇದೆ ಅಲ್ವಾ, ಅದನ್ನು ಇಟ್ಕೊಂಡು ರಾಂಗ್ ಡೈರೆಕ್ಷನಲ್ಲಿ ಮೇಲ್ಗಡೆಗೆ ರೈಟ್ ಡೈರೆಕ್ಷನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಎರಡೂ ಕೂಡ ರೆಡಿ ಆಗಿದೆ. ಈಗ ನಾವು ಈ 2 ಪೀಸಸನ್ನು ಬ್ಯಾಕ್ ಪಾರ್ಟ್ಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ 2 ಫ್ಯಾಬ್ರಿಕ್ ಪೀಸಸ್ನ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದು ಆಗಿದೆ. ಮತ್ತೊಂದು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನಾವು ಕೆಳಗಡೆ ಸ್ಲೀವ್ ಹತ್ರ 1 ಇಂಚ್ ಏನು ಬಿಟ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಈ ರೀತಿಯಲ್ಲಿ ಡಬಲ್ ಫೋಲ್ಡಿಂಗನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ಅರ್ಥ ಆಗಿಲ್ಲ ಅನ್ನೋರು ಮತ್ತೊಂದು ಸರಿ ವಿಡಿಯೋನ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಈ ಒಂದು ಫ್ಯಾಬ್ರಿಕ್ಕು ಮೀಶೋನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಹಾಗೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಫ್ಯಾಬ್ರಿಕ್ ಬೇಕಂತಂದರೆ ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇರುತ್ತೆ.
ಫ್ಯಾಬ್ರಿಕ್ ಬೇಕಾಗಿರೋರು ಕಾಮೆಂಟ್ ಮಾಡಿ. ಸ್ಲೀವ್ಸ್ನ ಕೂಡ ಜಾಯಿಂಟ್ ಮಾಡಿಕೊಂಡು ಆಗಿದೆ. ಈಗ ನೆಕ್ ನಾವು 2 ಇಂಚಸ್ ಕ್ಲೋಸ್ ಪಾರ್ಟಿಂದ ಏನು ಬಿಟ್ಕೊಂಡಿದ್ದೀವೋ ಅದನ್ನು ಉಳಿಸಿ ಉಳಿದಂತಹ ನೆಕ್ ಎಷ್ಟಿದೆಯೋ ಅದನ್ನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 9.5 ಇಂಚಸ್ ಬಂದಿದೆ. ಈಗ ನಾವು ನೆಕ್ಕನ್ನು ಮೆಜರ್ ಮಾಡ್ಕೊಂಡಿರುವ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಪೇಪರ್ ಕ್ಯಾನ್ವಾಸ್ ಮೇಲೆ ನೆಕ್ ಉದ್ದ ಬಂದುಬಿಟ್ಟು 9.5 ಇಂಚಸ್ಸು, ಅಗಲ ಬಂದುಬಿಟ್ಟು ಅಂದರೆ ಹೈಟ್ ಬಂದುಬಿಟ್ಟು 3 ಇಂಚಸ್ ಬರೋ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಾರ್ನರಲ್ಲಿ 1 ಇಂಚು ಮುಂಭಾಗಕ್ಕೆ ನಾವು ಮಾರ್ಕನ್ನು ಮಾಡಿಕೊಂಡು ಕೆಳಭಾಗದಲ್ಲಿ ಈ ರೀತಿ ಒಂದು ಸ್ವಲ್ಪ ಸ್ಲೋಪನ್ನು ಮಾಡಿಕೊಂಡು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ ಕೂಡ ಶೇಪ್ ಇರಬೇಕಲ್ವ, ಸೊ ಅದಕ್ಕೋಸ್ಕರ 1 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎರಡೂ ಫ್ಯಾಬ್ರಿಕ್ ಪೀಸಸನ್ನು ಒಂದರ ಮೇಲೆ ಒಂದು ರೈಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಅದರ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಈ ಒಂದು ನೆಕ್ ಪೀಸನ್ನು ಇಟ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈ ಒಂದು ಕಾಲರ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀವಲ್ವ ಅದು ಮಧ್ಯಕ್ಕೆ ಹೋಗಿರಬೇಕು. ಉಳಿದಂಥ 2 ಪೀಸಸ್ಸು ಕೂಡ ರೈಟ್ ಡೈರೆಕ್ಷನ್ ಏನಿದೆಯೋ ಅದು ಎರಡೂ ಕಡೆಗೆ 2 ಮೇಲ್ಗಡೆಗೆ ಬಂದಿರಬೇಕು. ಈಗ ಕಾಲರ್ನ ನೀಟಾಗಿ ಟರ್ನ್ ಮಾಡಿಕೊಂಡು ಎಡ್ಜಸ್ ಏನಿದೆಯೋ ಅದು ನೀಟಾಗಿ ಹೊರಗಡೆ ಬರೋ ಥರ ತಗೋಬೇಕು. ಒಂದು ಕಡೆ ಫ್ಯಾಬ್ರಿಕ್ನ ಈ ಪೇಪರ್ ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇನ್ನೊಂದು ಕಡೆ ಇರುವಂಥ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಟ್ರಿಮ್ ಮಾಡಿಕೊಂಡು ಜಸ್ಟ್ 1/4 ಇಂಚಿಗಿಂತ ಇನ್ನೂ ಸ್ವಲ್ಪ ಕಡಿಮೆ ಫ್ಯಾಬ್ರಿಕ್ ಮಾತ್ರ ಬಿಟ್ಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಸೊ ಕಾಲರ್ ರೆಡಿ ಆಗಿದೆ. ಇವಾಗ ಇದನ್ನು ಶರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೆಂಟರ್ ಪೋರ್ಷನ್ಸ್ ಏನಿರ್ತೋ ಕಾಲರಲ್ಲಿ ಹಾಗೆ ಶರ್ಟಲ್ಲಿ ಎರಡನ್ನ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳುವಾಗ 2 ಪಾಯಿಂಟ್ಸು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಈ ಒಂದು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ನಾವು ತೀರಾ ಜಗ್ಗಬಾರ್ದು, ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ನಾವು ನೆಕ್ ಹತ್ರ ಬ್ಯಾಕ್ ಪಾರ್ಟ್ ಏನಿರ್ತೋ ಅಲ್ಲಿ ಬಂದಾಗ ಸೂಜಿಯನ್ನು ಒಳಗಡೆಗೆ ಇಳಿಸಿ ನಿಧಾನವಾಗಿ ಬಟ್ಟೆಯನ್ನು ತಿರುಗಿಸ್ಕೊಳ್ತಾ ನಂತರ ಸ್ಟಿಚ್ಚನ್ನು ಹಾಕ್ಕೋಬೇಕು. 2 ಸೆಂಟರ್ ಪಾಯಿಂಟ್ಸ್ ಏನಿದೆಯೋ ಅದು ಪರ್ಫೆಕ್ಟಾಗಿ ಮೀಟಾಗಿರಬೇಕು. ಈಗ ಒಂದು ಸ್ಟಿಚ್ ಆದರೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡಲ್ಲಿರುವಂಥ ಫ್ಯಾಬ್ರಿಕ್ನ ಈ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವ ಇದ್ರ ಒಳಗಡೆ ಇಟ್ಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಂಡಿದ್ದ ಮೇಲೆ ಇಟ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ನಾವು ಸ್ಟಿಚ್ ಹಾಕ್ಕೊಳ್ಳೋದು ಏನಪ್ಪ ಅಂತಂದರೆ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸ್ ಪೇಪರ್ 2 ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ ಆ ಒಂದು ಫ್ಯಾಬ್ರಿಕ್ ಪೀಸ್ನ ಈ ರೀತಿ ನೀಟಾಗಿ ಫಿನಿಶಿಂಗ್ ಇದ್ದಂಗೂ ಇರುತ್ತೆ, ಕ್ಲೋಸ್ ಆದಂಗೆ ಕೂಡ ಇರುತ್ತೆ ನೆಕ್ಕು. ಈ ರೀತಿಯಾಗಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಆದರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಜಾಯಿಂಟ್ ಆದಮೇಲೆ ಕಂಪ್ಲೀಟಾಗಿ ನೆಕ್ ಸುತ್ತಲೂ ಕೂಡ ಮತ್ತೊಂದು ಹೊಲಿಗೆಯನ್ನು ಹಾಕ್ಕೊಳ್ಳೋಣ. ಈಗ ಕಾಲರ್ ಆದರೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಶರ್ಟ್ ಆದರೆ ರೆಡಿ ಆಯಿತು. ಈಗ ನಿಕ್ಕರ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿರುತ್ತೆ. ಈ ಒಂದು ನಿಕ್ಕರ್ನ ಯಾರು ಬೇಕಾಗಿದ್ರೂ ಹೊಲ್ಕೋಬೋದು. ನಾನಿಲ್ಲಿ ತಗೊಂಡಿರುವಂಥ ಫ್ಯಾಬ್ರಿಕ್ ಲೆಂತ್ ಬಂದುಬಿಟ್ಟು 11 ಇಂಚಸ್ಸು, ವಿಡ್ತ್ ಬಂದುಬಿಟ್ಟು 15 ಇಂಚಸ್ಗೆ ತೊಗೊಂಡಿದ್ದೀನಿ. ಮೇಲ್ಗಡೆ ನಾವು ಎಲಾಸ್ಟಿಕ್ನ ಆ್ಯಡ್ ಮಾಡ್ಕೊಳ್ಲಿಕ್ಕೆ 1.5 ಇಂಚು, ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ 1 ಇಂಚನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಕ್ರೋಚ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ಒಳಗಡೆಗೆ 1.5 ಇಂಚು, ಹಾಗೆ ಕ್ರೋಚ್ ಡೌನ್ ಬಂದುಬಿಟ್ಟು 5.5 ಇಂಚನ್ನ ಮಾರ್ಕ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಫೋಲ್ಡಿಂಗ್ ಏನು 1 ಇಂಚ್ ಬಿಟ್ಕೊಂಡಿದ್ದೀವೋ ಅದನ್ನು ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು 2 ಕ್ರಾಚಸ್ಸು ಕೂಡ ಒಂದರ ಮೇಲೆ ಒಂದು ಬರೋ ಥರ ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಆದರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಂತರ ಓಪನ್ ಮಾಡಿಕೊಂಡು 2 ಕಾಲತ್ರ ಕೂಡ ಜಾಯಿಂಟ್ ಆದರೆ ಹಾಕ್ಕೊಂಡು ನಂತರ ನಾವು ಈ ಒಂದು 2 ಕ್ರಾಚಸನ್ನು ಕೂಡ ಒಂದರ ಮೇಲೆ ಒಂದು ಇಟ್ಕೊಂಡು ಜಾಯಿಂಟ್ ಮಾಡಿಕೊಂಡು ಈಗ ಕಾಲತ್ರ ಓಪನ್ ಸ್ಲಿಟ್ ಏನಿರುತ್ತೋ ಅದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ಜಾಯಿಂಟ್ ಆದಮೇಲೆ ನಾವು ಎಲಾಸ್ಟಿಕ್ಗೆ ಹಾಕ್ಕೊಳ್ಲಿಕ್ಕೆ 1.5 ಇಂಚ್ ಏನು ಬಿಟ್ಕೊಂಡಿದ್ದೀವೋ ಅದನ್ನು ಡಬಲ್ ಫೋಲ್ಡಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಆದರೆ ಹಾಕ್ಕೊಳ್ಳೋಣ. ಈಗ ಈ ರೀತಿಯಾಗಿ ಸ್ಟಿಚಿಂಗನ್ನು ಹಾಕ್ಕೊಂಡ್ಮೇಲೆ ನಾವು ಸೊಂಟದ ಲೂಸ್ಗೆ ಫ್ಯಾಬ್ರಿಕ್ ಎಷ್ಟಿದೆಯೋ ಅದಕ್ಕಿಂತ ಒಂದು 3-4 ಇಂಚು ಎಲಾಸ್ಟಿಕ್ಕನ್ನು ಕಡಿಮೆ ಮಾಡಿಕೊಂಡು ನಾವು ಈ ರೀತಿಯಾಗಿ ಒಳಗಡೆಯಿಂದ ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಿಕ್ಕರ್ ಕೂಡ ರೆಡಿ ಆಗಿಬಿಡುತ್ತೆ. ಫೈನಲ್ ರಿಸಲ್ಟ್ ಆದರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.